ಹಾಯ್ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಮೈಸೂರು ಪಾಕ್. ಮನೆಯಲ್ಲಿ ನೀವು ಮೈಸೂರು ಪಾಕ್ ಮಾಡೋದು ತುಂಬಾ ಈಸಿ. ಅದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ 1 ಕಪ್ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 2.5 ಕಪ್ ಅಷ್ಟು ತುಪ್ಪ ಹಾಕಬೇಕು. ಈಗ ನಾನು ತುಪ್ಪನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ಆಯಿಲ್ ರೂಪಕ್ಕೆ ಬರಲಿ ಅಂತ ಹೇಳಿ ಬಿಸಿ ಮಾಡ್ಕೊತೀನಿ. ಹಾಗೇನೆ ಈ ಮೈಸೂರು ಪಾಕ್ ಮಾಡ್ತಾ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಮೈಸೂರು ಪಾಕ್ ಬಗ್ಗೆ ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಈಗ ಆಲ್ಮೋಸ್ಟ್ ತುಪ್ಪ ಎಲ್ಲ ಆಯಿಲ್ ರೂಪಕ್ಕೆ ಬಂದಿದೆ ನೋಡಿ ಈ ಥರ. ಈಗ ನಾನು ಇದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ನಾನೇನು 1 ಕಪ್ ತೊಗೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಗಂಟು ಬಂದ್ಬಿಡುತ್ತೆ. ಗಂಟು ಬರ್ದಿರೋ ಹಾಗೆ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಹೋಲ್ ಮೈಸೂರು ಪಾಕ್ ಮಾಡೋ ಪ್ರೋಸೆಸ್ಸಲ್ಲಿ ನಮಗಿನ್ನೇನು ಇರಲ್ಲ. ಈಗ ನಾವು ತುಪ್ಪ ಕರಗಿಸ್ಕೊಂಡ್ವಿ, ಅದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀವಿ, ಸ್ವಲ್ಪನೇ ಹಾಕೊಂಡು ತಿರುಗಿಸ್ತಾ ಇದ್ದೀವಿ. ಅದಾದ್ಮೇಲೆ ಫಸ್ಟ್ ರೌಂಡ್ ಕೆಲಸ ಮುಗೀತು. ಕಡಲೆ ಹಿಟ್ಟು ತುಪ್ಪ ಮಿಕ್ಸ್ ಆದ್ಮೇಲೆ ಈ ರೀತಿ ಬರುತ್ತೆ ನೋಡಿ. ನೆಕ್ಸ್ಟ್ ಸಕ್ಕರೆ ಕರಗಿಸ್ಕೋಬೇಕು. ಇಲ್ಲಿ ನಾನು ಕಡಾಯಿ ತಗೊಂಡಿದ್ದೀನಿ. ಕಡಾಯಿಗೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಸಕ್ಕರೆ ಮುಳುಗಬಾರ್ದು ನೋಡ್ಕೊಂಡು ನೀರ್ ಹಾಕಿ ಸ್ವಲ್ಪ ಕೈ ಆಡ್ತಾನೆ ಕರಗಿಸೋಣ, ಬೇಗ ಕರಗುತ್ತೆ. ಇದು ಸೆಕೆಂಡ್ ಪ್ರೋಸೆಸ್. ಇಲ್ಲಿ ಸಕ್ಕರೆ ಕರಗಬೇಕು, ಸಣ್ಣ ಪಾಕ ಬರಬೇಕು. ಅಂದ್ರೆ 1 ಎಳೆಗಿಂತ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಅಷ್ಟು ಬಂದ್ರೆ ಸಾಕು. ಕರೆಕ್ಟ್ ಆಗಿ ಅಷ್ಟು ಬಂದಿದೆ ಅಂದ ತಕ್ಷಣನೇ ನೀವು ನೋಡಿ ಸಕ್ಕರೆ ಕರಗಿ ನೊರೆ ಬರ್ತಾ ಇದೆ ನೋಡಿ. ಈ ತರ ನೊರೆ ಬರ್ತಾ ಇದೆ ಮತ್ತೆ ಗೊತ್ತಾಗ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ನೀವು ಏನು ತುಪ್ಪ ಮತ್ತೆ ಕಡಲೆ ಹಿಟ್ಟು ಕಲ್ಸ್ಕೊಂಡಿದ್ರಿ ಅದನ್ನ ಹಾಕ್ಬೇಕು. ಹಾಕ್ತಾ ಇರ್ಬೇಕು, ಜೊತೆಗೆ ಕೈ ಆಡ್ತಾ ಇರ್ಬೇಕು, ಎಲ್ಲೂ ನಿಲ್ಸ್ಬಾರ್ದು. ಇದು ಫೈನಲ್ ಪ್ರೋಸೆಸ್. ಸೊ ಇಲ್ಲಿ ನೀವು ಕೈ ಆಡ್ತಾನೆ ಇರಬೇಕು. ಎಷ್ಟು ನಿಮಿಷ ಆಡ್ಬೇಕಾಗತ್ತೆ ಅಂದ್ರೆ ಬಹುಶಃ ಒಂದು 15 ನಿಮಿಷದವರೆಗೂ ನೀವು ಕೈ ಆಡ್ತಾನೆ ಇರ್ತೀರಾ. ಈ ಮೈಸೂರು ಪಾಕ್ ಮಾಡಬೇಕಾದ್ರೆ ನಿಮಗೆ ತುಂಬಾನೇ ಪೇಷನ್ಸ್ ಇರಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇದನ್ನ ಕೈ ಆಡ್ತಾನೆ ಇರ್ಬೇಕು, ತಿರುಗಿಸ್ತಾನೆ ಇರಬೇಕು, ಮತ್ತೆ ಅದು ಬೇಯೋದಕ್ಕೆ ಟೈಮ್ ಕೊಡಬೇಕು. ಇದರಲ್ಲಿ ಬರೀ ತಿರುಗಿಸೋದಷ್ಟೇನೆ ಕೆಲಸ, ಇನ್ನೇನಿರಲ್ಲ. ಆಮೇಲೆ ಇದನ್ನ ನಾನು ಕಂಪ್ಲೀಟ್ ತುಪ್ಪ ಬಳಸಿ ಮಾಡಿದ್ದೀನಿ. ನೀವು ಹೊರಗೆ ಅಂಗಡಿ ಅಥವಾ ಬೇರೆ ಕಡೆ ಎಲ್ಲ ಆದರೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ತಾರೆ, ನೀವು ಆಯಿಲಲ್ಲೂ ಮಾಡ್ಬೋದು. ನಾನು ಇಲ್ಲಿ ಬರೀ ತುಪ್ಪದಲ್ಲೇ ಹಾಕಿ ಮಾಡಿದ್ದೀನಿ, ಯಾಕೆಂದರೆ ಮನೇಲಿ ಮಕ್ಕಳು ಎಲ್ಲರೂ ತಿಂತಾರಲ್ಲ, ಸೊ ಹೆಲ್ದಿ ಆಗಿರುತ್ತೆ ಅಂದ್ಬಿಟ್ಟು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಸ್ವಲ್ಪ ತಿಕ್ಕಾಗಿದೆ. ಇದು ಇನ್ನೂ ತಿಕ್ಕಾಗಬೇಕು. ಇದೇನಿದೆ ಮಿಕ್ಸ್ಚರು, ಇದು ಚೆನ್ನಾಗಿ ತಿಕ್ಕಾಗಬೇಕು. ಅಲ್ಲಿವರೆಗೂ ಇದನ್ನ ಬೇಯಿಸ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು, ಕೈ ಆಡ್ತಾ ಇರಬೇಕು. ನಮ್ಮ ಮನೇಲಿ ಏನಂದ್ರೆ ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ನಮ್ಮ ಅತ್ತಿಗೆ ಎಲ್ರೂ ಈ ಮೈಸೂರು ಪಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಎಲ್ಲರೂ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರು ಮಾಡೋದು ಒಂದ್ಸಲ ನಿಮ್ಗೆ ಹಾಕ್ತೀನಿ. ನೆಕ್ಸ್ಟ್ ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರು ಹೇಗ್ ಮಾಡ್ತಾರೆ ಅಂತ ನೀವು ಒಂದ್ಸಲ ನೋಡಿ. ಈಗ ಮೈಸೂರು ಪಾಕ್ದು ಟೆಕ್ಸ್ಚರ್ಗೆ ಬರ್ತಾ ಇದೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡಿ. ಈಗ ಅದು ಮೈಸೂರು ಪಾಕು ಎಣ್ಣೆನ ಉಗುಳುತ್ತೆ ನೋಡಿ, ಎಣ್ಣೆ ಹೊರ ಹಾಕುತ್ತೆ. ಸೊ ಈ ಸ್ಟೇಜಲ್ಲಿ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ತರ ಬರುತ್ತೆ ಟೆಕ್ಸ್ಚರ್, ನೋಡ್ಕೊಳ್ಳಿ. ಗಟ್ಟಿ ಹದಕ್ಕೆ ಬಂದಿದೆ. ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಇದು ರೆಡಿ ಆಗಿದೆ ನೋಡಿ. ಈ ತರ ಎಣ್ಣೆ ಸಪ್ರೇಟ್ ಆಗಿದೆ. ಮೈಸೂರು ಪಾಕು ಅಷ್ಟೇ, ಪಾತ್ರೆಯಲ್ಲಿ ಅಂಟಿಲ್ಲ ನೋಡಿ, ಅದು ಸಪ್ರೇಟ್ ಒಂಥರ ನಿಮ್ಗೆ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ, ಎಣ್ಣೆ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ರೆಡಿ ಆಯ್ತು. ಸೊ ಈಗ ಇಮಿಡಿಯೇಟ್ ಆಗಿ ನಾನು ಒಂದು ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೆ. ನಾನು ಪ್ಲೇಟ್ ಏನು ತುಪ್ಪ ಎಣ್ಣೆ ಏನು ಹಾಕೊಂಡಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಹಾಕಿದ್ದೀನಿ, ಅದೇನು ಅಂಟಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಹಾಗೆ ನೋಡಿ. ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ ಅಲ್ವಾ, ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ತುಂಬ ಬಿಸಿ ಇದೆ. ಸ್ವಲ್ಪ ಕಡಿಮೆ ಬಿಸಿ ಆದ ತಕ್ಷಣನೇ ನಾನು ಇದನ್ನು ನನಗೆ ಯಾವ ಶೇಪಿಗೆ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ, ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಬಿಸಿ ಬಿಸಿಯಾದ ತುಪ್ಪದ ಮೈಸೂರು ಪಾಕ್ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಹೇಳಿ. ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.